ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೆಂಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತು ನಾನು ಮಾಡ್ತಾ ಇರೋದು ಕನ್ನಡ ವ್ಲಾಗು. ಇದು ಶುಕ್ರವಾರದ ವ್ಲಾಗು. ಇವತ್ತು ಬೆಳಗ್ಗೆ 5 ಗಂಟೆಗೆ ಎಚ್ಚರ ಆಗ್ಬಿಟ್ಟಿತ್ತು. ಸರಿ ಮನ್ಗೋಕ್ಕಾಗಲ್ಲ, ಪುನಃ ಕೆಲಸ ಇರುತ್ತಲ್ವ ಅಂದ್ಬಿಟ್ಟು ಎದ್ದು ಕೆಲಸ ಶುರು ಮಾಡಿಕೊಂಡೆ. ಇನ್ನು ಮಕ್ಕಳೆಲ್ಲ ಮನ್ಗಿದ್ರು, ನಮ್ಮ ಮಾಮನೂ ಮನ್ಗಿದ್ರು. ಸರಿ ಸೌಂಡ್ ಮಾಡಿದ್ರೆ ಈಗ ಟೀ ಹಾಕ್ಕೊಡು ಅಂತ ಹೇಳ್ತಾರೆ. ಅದರಿಂದ ನಾನೇನು ಮಾಡಿದೆ, ಸೌಂಡೇ ಇಲ್ದಂಗೆ ಹೋಗಿ ಪಾತ್ರೆ ಎಲ್ಲ ಕ್ಲೀನ್ ಮಾಡಿಬಿಟ್ಟೆ ಫಸ್ಟು. ಆಮೇಲೆ ಎದ್ದರು ಅವರು, ನಮ್ಮ ಮಾಮ. ಆಮೇಲೆ ಟೀ ಮಾಡಿ ಇಬ್ಬರು ಕುಡ್ಬಿಟ್ಟು ಸ್ನಾನ ಮಾಡ್ಕೊಂಡು ಬಂದ್ಬಿಟ್ಟೆ. ಸ್ನಾನ ಮಾಡಿದ್ಮೇಲೆ ಈಗ ಕೆಲಸ ಶುರು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಫಸ್ಟು ಬಂದು ಕಸ ಎಲ್ಲ ಕ್ಲೀನಾಗಿ ಗುಡಿಸ್ಬಿಡೋದ ಅಂತ ಗುಡಿಸ್ತಾ ಇದ್ದೀನಿ. ಹಾಗೆಯೇ ಬಟ್ಟೆ ಕೂಡ ವಾಷಿಂಗ್ ಹಾಕ್ಬಿಟ್ಟಿದ್ದೆ, ಅದನ್ನು ಆಚೆ ಒಣಗಾಕ್ತಾ ಇದ್ದೀನಿ. ಗುರುವಾರನೇ ಮನೆಯೆಲ್ಲ ಕ್ಲೀನಾಗಿ ಒರೆಸ್ಕೊಂಡು ಬಂದ್ಬಿಟ್ಟಿದ್ದೆ. ಯಾಕಂದರೆ ಶುಕ್ರವಾರ ಎಲ್ಲ ಒಂದೇ ಸರಿ ಕೆಲಸ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಗುರುವಾರನೇ ಸುಮಾರು ಕೆಲಸ ಮಾಡಿಬಿಟ್ಟಿದ್ದೆ. ಮ್ಯಾಟ್ಗಳೆಲ್ಲ ಕೂಡ ಒಣಗಾಕಿದ್ದೀನಿ ನೋಡಿ ನೆನ್ನೆನೆ. ಇವತ್ತು ಸ್ವಲ್ಪ ಯೂನಿಫಾರ್ಮ್ ಎಲ್ಲ ಇತ್ತು ಮಕ್ಕಳದು ಅಂದ್ಬಿಟ್ಟು ಅದನ್ನು ಕೂಡ ವಾಷಿಂಗ್ ಮಿಷಿನಲ್ಲಿ ಹಾಕಿದ್ದೆ, ಅದು ಕೂಡ ಒಗ್ದಾಯಿತು. ಈಗ ಬಂದ್ಬಿಟ್ಟು ಆಚೆ ಬಂದು ಬಾಗಿಲಿಗೆ ಕ್ಲೀನಾಗಿ ಒರೆಸಿ ರಂಗೋಲಿ ಹಾಕ್ಬಿಡೋದ ಅಂತ ಹಾಕ್ತಾಯಿದ್ದೀನಿ. ಈ ಕೆಲಸನೂ ಮುಗಿದ್ಬಿಟ್ರೆ ಸರಿ, ಇಲ್ಲಾಂದರೆ ಮಕ್ಕಳು ಎದ್ದರೆ ಇದೇನು ಡಿಸೈನು ಅಂದ್ಬಿಟ್ಟು ಮಾಡೋದು, ಆಮೇಲೆ ಬಾಗಿಲ ಮೇಲೆ ನಿಂತ್ಕೊಳ್ಳೋದು, ಹಂಗೆಲ್ಲ ಮಾಡ್ತಾಯಿರ್ತಾರೆ. ಅದರಿಂದ ಅವ್ರು ಎದ್ದೋಳೋಷ್ಟರಲ್ಲಿ ನಾನು ರಂಗೋಲಿ ಹಾಕ್ಬಿಡೋದ ಅಂತ ಹಾಕ್ತಾಯಿದ್ದೀನಿ. ಈ ಕೆಲಸ ಮಾಡ್ತಾ ಇರಬೇಕಾದ್ರೇ ನೆಕ್ಸ್ಟ್ ಏನು ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೆ, ಏನು ಮಾಡೋದ ಅಂತ. ಹಾಗೆಯೇ ದೇವ್ರ ಸಾಮಾನೆಲ್ಲ ಬೆಳಗಬೇಕು. ಅದು ಬೆಳಗಿದ್ಮೇಲೆ ದೇವ್ರ ರೂಮೆಲ್ಲ ಕ್ಲೀನ್ ಮಾಡಬೇಕು. ಇಷ್ಟು ಕೆಲಸ ಇತ್ತು. ಇಲ್ಲಂದ್ರೂ ಪರವಾಗಿಲ್ಲ, ಟೈಲ್ಸ್ ಹಾಕೋರೆ, ನಾವು ಬಟ್ಟೆ ತಗೊಂಡು ಬಂದು ನೀರು ಹಾಕಿ ಒರೆಸ್ಬಿಟ್ಟು ರಂಗೋಲಿ ಹಾಕ್ಬಿಟ್ರೆ ಈಸಿಯಾಗಿರುತ್ತೆ. ಆದರೆ ನಮ್ಮ ತಾಯಿ ಮನೆ ಮೈಸೂರಲ್ಲಿ ಇತ್ತಲ್ಲ, ಅಲ್ಲಿ ಬಂದು ಬೆಳಗ್ಗೆ ಅಷ್ಟೊತ್ತಿಗೆ ಎದ್ದು ಹಸು ಇರೋ ಜಾಗಕ್ಕೆ ಹೋಗಿ ಸಗಣಿ ತಂದು ಆಮೇಲೆ ಮನೆ ಮುಂದೆ ಎಲ್ಲ ಸಾರಿಸಿ ಅದಾದಮೇಲೆ ರಂಗೋಲಿ ಹಾಕಿದ್ರೇ ನಮ್ಗೆ ಇಷ್ಟ ಆಗ್ತಿತ್ತು ಫಸ್ಟು. ಅದಾದಮೇಲೆ ಮದುವೆ ಆಗಿ ಬಂದಮೇಲೆ ಅದು ಬಂದಿದ್ದು ನಾವು ಲೇಔಟು, ಇಂದಿರಾನಗರ ಅಂದರೆ ಲೇಔಟಲ್ಲಿ. ನಮ್ಮ ಮಾವ ನಿಮ್ಮ ಮನೆ ತಾಯಿ ಮನೇಲಿ ಹಾಕ್ದಂಗೆಲ್ಲ ಇಲ್ಲೆಲ್ಲ ಹಾಕ್ಬೇಡಿ, ಇಲ್ಲೆಲ್ಲ ಸಗಣಿ ಎಲ್ಲ ತಂದು ಮನೆ ಮುಂದೆ ಹಾಕ್ಬೇಡಿ, ಗಾರೆ ಹಾಕಿರೋದ್ರಿಂದ ರಂಗೋಲಿ ಅದ್ರ ಮೇಲೆ ಬಿಡಿಸ್ಬಿಡಿ ಅಂತ ಹೇಳೋರು. ನಮಗೆ ಇಷ್ಟನೇ ಆಗ್ತಾ ಇರಲಿಲ್ಲ. ನಮ್ಮ ತಾಯಿ ಮನೇಲಿದ್ದಾಗ ಸಗಣಿನೆಲ್ಲ ತಂದು ನೀರಲ್ಲಿ ಚೆನ್ನಾಗಿ ಕಲಸಿ ಆಮೇಲೆ ಚೆನ್ನಾಗಿ ಎರ್ಚಿ ಮನೆ ಮುಂದೆ ಅದು ಎಷ್ಟು ಚೆನ್ನಾಗಿ ಕಾಣಿಸ್ತಿತ್ತು, ಹಸ್ರಾಗಿ ಕಾಣಿಸ್ತಿತ್ತು ಮನೆ ಮುಂದೆ. ಅದ್ರ ಮೇಲೆ ರಂಗೋಲಿ ಹಾಕಿದ್ರೇ ಒಂದು ಲುಕ್ಕು ಎಷ್ಟು ಚೆನ್ನಾಗಿ ಕಾಣಿಸೋದು. ಪುನಃ ಇಲ್ಲಿ ಬಂದಮೇಲೆ ಈ ರೀತಿ ಹೇಳೋರು ನಮ್ಮ ಅತ್ತೆ ಮನೇಲಿ. ಸರಿ ಅದನ್ನೇ ಪ್ರಾಕ್ಟೀಸ್ ಮಾಡ್ಕೊಳ್ಳೋದ ಬಿಡು ಅಂದ್ಬಿಟ್ಟು ಗಾರೆ ಹಾಕ್ಬಿಟ್ಟಿದ್ರಲ್ಲ ಅದ್ರ ಮೇಲೇ ಫುಲ್ಲು ನೀರು ಚಿಮುಕ್ಸ್ಬಿಟ್ಟು ರಂಗೋಲಿ ಹಾಕ್ತಾಯಿದ್ದೋ. ಆ ರಂಗೋಲಿ ಹಾಕೋಕ್ಕೂ ಕಂಡೀಷನ್ ಹಾಕೋರು, ದೊಡ್ಡ ರಂಗೋಲಿ ಹಾಕಬೇಕು, ಚಿಕ್ಕ ರಂಗೋಲಿ ಹಾಕಬೇಡ. ಚಿಕ್ಕ ರಂಗೋಲಿ ಹಾಕಿದ್ರೆ 2 ದಿನ ಹಂಗೆ ಇರಲಿ, ದಿನ ಏನಕ್ಕೆ ರಂಗೋಲಿ ಹಾಕೋದು, ಇದನ್ನೆಲ್ಲ ಹೇಳೋರು. ನಮ್ಮ ಅತ್ತೆ ಮಾವ ಇಬ್ಬರೂ ಅಷ್ಟೇ. ಒಂದೊಂದು ಸರಿ ನಮ್ಮ ಮಾವನೇ ಫುಲ್ ಫ್ರೀ, ಏನೂ ಹೇಳಲ್ಲ ಅವರು. ನಮ್ಮ ಮಾವನೂ ಅತ್ತೆನೂ ತುಂಬ ಕಂಡೀಷನು ಅವರು ಇದ್ದಿದ್ದು. ಈ ಥರ ಮಾಡಬಾರ್ದು ಆ ಥರ ಮಾಡಬಾರ್ದು ಅಂತ ಹೇಳೋರು. ಬಂದು ಹೊಸ್ತ್ರಲ್ಲಿ ತುಂಬ ಅಡ್ಜಸ್ಟ್ ಆಗೋಕ್ಕೆ ತುಂಬ ಕಷ್ಟ ಆಗ್ತಿತ್ತು. ಈಗ ನೋಡಿ ನಾವು ಸಪ್ರೇಟ್ ಆಗಿಬಿಟ್ಟಿರೋದ್ರಿಂದ ಅದೇ ಪ್ರಾಕ್ಟೀಸ್ ಆಗ್ಬಿಡ್ತು. ಇಲ್ಲೆಲ್ಲ ಬಂದು ಸಗಣಿ ಎಲ್ಲ ತಂದು ಹಾಕೋಕ್ಕಾಗಲ್ಲ, ಯಾಕಂದರೆ ಟೈಲ್ಸ್ ಹಾಕ್ಬಿಟ್ಟವ್ರಲ್ವ. ಅದರಿಂದ ಯಾರ ಮನೆ ಮುಂದೆನೂ ಹಾಕಿರೋದನ್ನೇ ನೋಡಿಲ್ಲ ನಾನು. ಎಲ್ಲೋ ಒಂದು 100ಕ್ಕೆ 1-2-3 ಮನೆ ನೋಡಿದ್ದೀನಿ ಅಷ್ಟೇ. ಈ ಬೆಂಗಳೂರಲ್ಲಿ ಬಂದು ಸಗಣಿ ಎಲ್ಲ ಹಾಕಿ ರಂಗೋಲಿ ಹಾಕಿರೋ ಮನೆಗಳನ್ನೇ ನಾನು ನೋಡಿಲ್ಲ. ನೋಡಿ ದೇವ್ರ ಮನೇಲಿ ಲೈಟು ತುಂಬ ಡಿಮ್ ಆಗಿತ್ತು. ಅದು 24 ಅವರ್ಸು ಉರಿಯಂಗೆ ಬಂದು 0 ಬಲ್ಪ್ ಹಾಕ್ಬಿಟ್ಟಿದ್ರು ನಮ್ಮ ಯಜಮಾನ್ರು. ಅದು ಸ್ವಲ್ಪ ಲೈಟು ಬ್ರೈಟ್ನೆಸ್ ಸ್ವಲ್ಪ ಕಡಿಮೆ ಇತ್ತು ಅಂದ್ಬಿಟ್ಟು ಈಗೇನು ಮಾಡಿದೆ, ವಿಡಿಯೋ ತೆಗೆದ್ರೆ ಫುಲ್ಲು ಕತ್ಲೆ ಬರ್ತಿತ್ತು ಅಂದ್ಬಿಟ್ಟು ಆ ಬಲ್ಬ್ನ ತೆಗೆದ್ಬಿಟ್ಟು ಈಗ ಸ್ವಲ್ಪ ಚೆನ್ನಾಗಿ ಬೆಳಕು ಬರೋಂಗೆ 60 ವ್ಯಾಟ್ಸ್ದು ಒಂದು ಬಲ್ಪ್ ಹಾಕ್ಬಿಟ್ಟೆ. ಅದಕ್ಕೇ ಇಷ್ಟೊಂದು ಬ್ರೈಟ್ನೆಸ್ ಕಾಣಿಸ್ತೈತೆ. ನಾನು ಫೋಟೋ ಎಲ್ಲ ಒರೆಸ್ಬೇಕಾದ್ರೆ ನೀವು ನೋಡಿರ್ಬೋದು ಎಷ್ಟು ಕತ್ಲೆ ಕಾಣಿಸ್ತಿತ್ತು ಅಂತ. ಅದರಿಂದನೇ ವಿಡಿಯೋ ಚೆನ್ನಾಗಿ ಬರಲ್ಲ ಅಂದ್ಬಿಟ್ಟು ನಾನೇನು ಮಾಡಿದೆ, ಅದನ್ನು ತೆಗೆದ್ಬಿಟ್ಟು ಈ ಬಲ್ಪ್ ಹಾಕಿರೋದ್ರಿಂದನೇ ಈಗ ಬ್ರೈಟ್ನೆಸ್ ಬಂತು. ಇದೆಲ್ಲ ಆದಮೇಲೆ ದೇವ್ರ ಸಾಮಾನ ಪೀತಾಂಬರಿ ಹಾಕಿ ಚೆನ್ನಾಗಿ ತೊಳೆದ್ಬಿಟ್ಟು ತಗೊಂಡು ಬಂದು ಇಲ್ಲಿ ಜೋಡಿಸ್ತಾ ಇದ್ದೀನಿ ಒರೆಸಿ. ಈ ಪೀತಾಂಬರಿ ನೆನೆಸ್ಕೊಂಡ್ರೆ ಕೂಡ ನಮ್ಮ ಅತ್ತೆ ಮನೆದೇ ನೆನಪು ಬರುತ್ತೆ. ಯಾಕಂದರೆ ಆ ಪೀತಾಂಬರಿನ ಕೂಡ ಎತ್ತಿಟ್ಬಿಡೋರು.
ದೇವರು ಸ್ಟ್ಯಾಚು ಇದೆಯಲ್ಲ ಮದರ್ ಮೇರಿದು, ಅದನ್ನು ಒಂದು ಇಟ್ಕೊಂಡಿದ್ದೆ ನಾನು. ಈ ಫೋಟೋ ಬಂದು ನಮ್ಮ ಅತ್ತೆ ಮನೆದು ದೊಡ್ಡದಿದೆಯಲ್ಲ, ಅದು ಮನೆ ಮಾರಿದಾಗ ಎಲ್ಲರೂ ಒಂದೊಂದು ಫೋಟೋ ತಗೊಂಡ್ರು. ಆಗ ನಮಗೆ ಈ ಜೀಸಸ್ ಫೋಟೋ ನಮಗೆ ಸಿಕ್ಕಿದ್ದದು. ಇದು ನೆನಪು ತುಂಬ ಇದೆ. ನಮ್ಮ ಮಾಮ ಎಲ್ಲ ಚಿಕ್ಕದ್ರಿಂದನೂ ಅವ್ರ ಮನೇಲಿ ಇಟ್ಟಿದ್ರಂತೆ ಜೀಸಸ್ ಫೋಟೋ, ಅದರಿಂದ ನಾನು ಇಟ್ಕೊಂಡಿದ್ದೀನಿ. ಅದೊಂದು ಫೋಟೋನೇ ನನಗೆ ಸಿಕ್ಕಿದ್ದು ಅವ್ರ ಮನೆಯಿಂದ. ಈ ಫೋಟೋಗೆ ಫ್ರೇಮ್ ಚೇಂಜ್ ಮಾಡಬೇಕು ಅಂತ ತುಂಬ ದಿನದಿಂದ ಕಾಯ್ತಾ ಇದ್ದೀನಿ. ಗೋಲ್ಡ್ ಫ್ರೇಮು ಯಾವ್ದಾರು ಹಾಕಬೇಕು ಅಂತಿದ್ದೀನಿ. ನೋಡೋದ ದುಡ್ಡು ಅಡ್ಜಸ್ಟ್ ಆದರೆ ಅದಕ್ಕೆ 1,500-2,000 ಹೇಳ್ತಾವ್ರೆ. ಅಡ್ಜಸ್ಟ್ ಆದರೆ ಅದನ್ನು ಚೇಂಜ್ ಮಾಡೋದ ಅಂತಿದ್ದೀನಿ. ಯಾಕಂದರೆ ನಮ್ಮ ಮಾಮ ಎಲ್ಲ ಚಿಕ್ಕ ವಯಸ್ಸಿಂದ ಯೂಸ್ ಮಾಡ್ತಾ ಇದ್ರಲ್ಲ ಮನೇಲಿ, ಆ ಫೋಟೋ ಇದು ದೇವ್ರದ್ದು ಜೀಸಸ್ದು. ಮದರ್ ಮೇರಿ ನಾವು ವೇಳಂಗಣಿಯಿಂದ ತಂದಿರೋದು. ಅದು ಇಲ್ಲಿ ಇಟ್ಕೊಂಡು ಪೂಜೆ ಮಾಡ್ತಾ ಇದ್ದೀನಿ. ಅದ್ರದ್ದು ಕೂಡ ಕಲರ್ ಸ್ವಲ್ಪ ಶೇಡ್ ಆಗಿಬಿಟ್ಟಿದೆ. ಮೊದಲು ಗೋಲ್ಡನ್ ಕಲರಲ್ಲಿತ್ತು, ಈಗ ಸ್ವಲ್ಪ ಕಲರ್ ಹೋದಂಗೆ ಸ್ವಲ್ಪ ಬ್ಲ್ಯಾಕ್ ಕಲರ್ ಥರ ಬಂದ್ಬಿಟ್ಟಿದೆ. ಅದು ಗೋಲ್ಡ್ ಕಲರೆಲ್ಲ ಹೋಗಿ ಅವಾಗವಾಗ ಒರೆಸ್ತಾ ಇದ್ರು ಕೂಡ ಒಂದೊಂದು ಸರಿ ಅದನ್ನು ಸ್ಟ್ಯಾಚುನೇ ತಗೊಂಡೋಗಿ, ಅದು ವಾಷಬಲ್ಲು, ವಾಶ್ ಮಾಡ್ತೀನಿ ಒಂದೊಂದು ಸರಿ. ಇವತ್ತು ಒರೆಸ್ಕೊಂಡಿದ್ದೀನಿ ಆ ಸ್ಟ್ಯಾಚುನ. ಹಾಗೆಯೇ ಈಗ ನೋಡಿ, ಸಾಂಬ್ರಾಣಿ ಹಾಕೋದ್ರಿಂದ ನಮ್ಮ ಮನೇಲಿ ನೆಗೆಟಿವ್ ಎಲ್ಲ ಆಚೆ ಹೋಗುತ್ತೆ. ಕೆಟ್ಟದ್ದು ಯಾವುದಿದ್ರೂ ಎಲ್ಲ ಆಚೆ ಹೋಗ್ಬಿಡುತ್ತೆ. ಪಾಸಿಟಿವ್ ಎನರ್ಜಿ ಯಾವಾಗಲೂ ಮನೇಲಿರುತ್ತೆ. ಪೂಜೆ ಮಾಡಬೇಕಾದ್ರೆ ನಾವು ಎಲ್ಲ ಕೆಲಸ ಆದಮೇಲೆ ಸಾಂಬ್ರಾಣಿ ಹಾಕಲೇಬೇಕು. ಫ್ರೆಂಡ್ಸ್, ಇದರಲ್ಲಿ 59 ಮಣಿ ಇರುತ್ತೆ ಟೋಟಲು ಫುಲ್ಲು ಜಪ್ಸರದಲ್ಲಿ. ಈ ಪ್ಲೇಸ್ಗೆ ಬಂದು ಒಂದು ಜಪ ಹೇಳ್ತೀವಿ. ಈ ಪ್ಲೇಸ್ ಇದೆಯಲ್ಲ, ಇದಕ್ಕೆಲ್ಲ ಪರಲೋಕದಲ್ಲಿರುವ ನಮ್ಮ ತಂದೆಯೇ ಹೇಳ್ತೀವಿ. ಇದು ಯಾವ್ಯಾವ ಪ್ಲೇಸಲ್ಲಿ ಬರುತ್ತೋ ಅಲ್ಲೆಲ್ಲ ಪರಲೋಕ ಹೇಳ್ತೀವಿ. ಇಲ್ಲಿದೆ, ಇಲ್ಲಿ 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 ಈ ರೀತಿ ಬರುತ್ತೆ. ಹಾಗೆಯೇ ಇಲ್ಲಿಂದ 50 ಮಣಿ ಬರುತ್ತೆ ಈ ರೀತಿ 10. ಇಲ್ಲಿ ಪರಲೋಕದಲ್ಲಿರುವ ನಮ್ಮ ತಂದೆ ಹೇಳ್ತೀವಿ. ನೆಕ್ಸ್ಟ್ ಬಂದು 10 ಮಣಿ ನಮೋ ಮರಿಯ ಪ್ರಸಾದ ಪೂರ್ಣೆ ಅನ್ನೋ ಪ್ರಯರ್ ಹೇಳ್ತೀವಿ. ಪುನಃ ಇಲ್ಲಿ ಬಂದು ಪರಲೋಕದಲ್ಲಿರುವ ನಮ್ಮ ತಂದೆ ಇಲ್ಲಿ ಹೇಳ್ತೀವಿ. ಇದು ಫುಲ್ಲು ನಮೋ ಮರಿಯ ಪ್ರಸಾದ ಪೂರ್ಣೆ ಆ ಪ್ರಯರ್ ಹೇಳ್ತೀನಿ. ಪುನಃ ಇಲ್ಲಿ ಪರಲೋಕದಲ್ಲಿರುವ ನಮ್ಮ ತಂದೆಯೇ ಹೇಳ್ತೀನಿ. ಇದಾದ್ಮೇಲೆ ಪುನಃ 10 ಮಣಿಗೆ ನಮೋ ಮರಿಯ ಹೇಳ್ತೀನಿ. ಈ ರೀತಿ ಫುಲ್ಲು ಜಪಸರ ಫುಲ್ಲು ಮಾಡಿ ಮುಗಿಸ್ಬೇಕು. ಜಪಸರ ಮಾಡಿ ಮುಗಿಸೋದು 59 ಮಣಿ ಇದೆ ಇದರಲ್ಲಿ ಫುಲ್ಲು. ಟೋಟಲು 59 ಮಣಿ ಇರುತ್ತೆ ಟೋಟಲು. ಅದರಲ್ಲಿ 10 ಬರುತ್ತಲ್ಲ, ಅದು 50 ಮಣಿ ಇರುತ್ತೆ. ಅದು ನಮೋ ಮರಿಯ ಹೇಳಬೇಕು. ಈ ದಪ್ಪ ಮಣಿ ಬರುತ್ತಲ್ಲ, ಇಲ್ಲಿ ಪರಲೋಕದಲ್ಲಿರುವ ಹೇಳಬೇಕು. ಇಲ್ಲಿ ಬಂದು ಪರಲೋಕವನ್ನು ಭೂಲೋಕವನ್ನು ಅನ್ನೋ ಪ್ರಯರ್ನ ಇಲ್ಲಿ ಹೇಳಬೇಕು. ಇದಿಷ್ಟು ಮಾಡಿ ಮುಗಿಸಿದ್ರೇನೆ ಒಂದು ಜಪ್ಸರ ಮುಗ್ದಂಗಾಗುತ್ತೆ. ಇದು ಮಾಡೋದ್ರಿಂದ ತುಂಬ ಒಳ್ಳೆಯದು. ನಮ್ಮ ಕ್ಯಾಥೋಲಿಕ್ ಕ್ರಿಶ್ಚಿಯನ್ಸ್ ಎಲ್ಲರ ಮನೇಲೂ ಈ ರೀತಿ ಜಪಸರ ಮಣಿನ ಪ್ರಯರ್ ಮಾಡ್ತಾರೆ. ಈವ್ನಿಂಗ್ ಟೈಮಲ್ಲಿ ಮಾಡಿದ್ರೂ ಸರಿ, ದೇವ್ರನ್ನ ನೆನೆಸ್ಕೊತೀವೋ ಆಗ ಮಾಡಿದ್ರೂ ಸರಿ, ನಮಗೆ ತುಂಬ ಒಳ್ಳೆಯದಾಗುತ್ತೆ ಈ ಜಪಸರ ಮಾಡೋದ್ರಿಂದ. ಇದನ್ನೇ ಇವತ್ತು ನಾನು ಯಾವ ರೀತಿ ಮಾಡ್ತಾ ಇದ್ದೀನಿ ಅಂತ ನಿಮಗೆ ಸ್ವಲ್ಪ ಕ್ಲಿಪ್ಪಿಂಗ್ನ ತೆಗೆದು ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ಪರಲೋಕವನ್ನು ಭೂಲೋಕವನ್ನು ಸೃಷ್ಟಿಸಿದ ಸರ್ವಶಕ್ತ ದೇವತನನ್ನು ವಿಶ್ವಾಸಿಸುತ್ತೇನೆ. ಅವರ ಏಕಮಾತ್ರ ಪುತ್ರರು ನಮ್ಮ ಕರ್ತರು ಆದ ಯೇಸು ಕ್ರಿಸ್ತರನ್ನು ವಿಶ್ವಾಸಿಸುತ್ತೇನೆ. ಇವರು ಪವಿತ್ರ ಆತ್ಮರಿಂದ ಗರ್ಭಧರಿಸಿದ ಕನ್ಯಾ ಮರಿಯಮ್ಮನವರಲ್ಲಿ ಹುಟ್ಟಿದರು. ಪೋಂಚಿಯಸ್ ಪಿಲಾತನ ಅಧಿಕಾರದಲ್ಲಿ ಪಾಡುಪಟ್ಟು ಶಿಲುಬೆಗೆ ಏರಿಸಲ್ಪಟ್ಟು ಮೃತರಾಗಿ ಸಮಾಧಿ ಮಾಡಲ್ಪಟ್ಟರು. ಪಾತಾಳಕ್ಕೆ ಇಳಿದು 3ನೆಯ ದಿನ ಮೃತರ ಮಧ್ಯದಿಂದ ಪುನರ್ಜೀವಂತರಾಗಿ ಇದ್ದರು. ಪರಲೋಕಕ್ಕೇರಿ ಸರ್ವಶಕ್ತ ದೇವಪಿತನ ಬಲಪಾರ್ಶ್ವದಲ್ಲಿ ಕುಳಿತುಕೊಂಡಿದ್ದಾರೆ. ಅಲ್ಲಿಂದ ಜೀವಂತರಿಗೂ ಮೃತರಿಗೂ ತೀರ್ಪು ಕೊಡಲು ಬರುವರು. ಪವಿತ್ರ ಆತ್ಮರನ್ನು ವಿಶ್ವಾಸಿಸುತ್ತೇನೆ. ಪವಿತ್ರ ಕಥೋಲಿಕ ಧರ್ಮಸಭೆಯನ್ನು, ಸಂತರ ಅನ್ಯೋನ್ಯತೆಯನ್ನು ವಿಶ್ವಾಸಿಸುತ್ತೇನೆ. ಪಾಪ ಪರಿಹಾರವನ್ನು ವಿಶ್ವಾಸಿಸುತ್ತೇನೆ. ನಿತ್ಯ ಜೀವನವನ್ನು ವಿಶ್ವಾಸಿಸುತ್ತೇನೆ. ಆಮೆನ್. ಪರಲೋಕದಲ್ಲಿರುವ ನಮ್ಮ ತಂದೆ, ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ. ನಿಮ್ಮ ರಾಜ್ಯ ಬರಲಿ. ನಿಮ್ಮ ಚಿತ್ತ ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ಕೊಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ.
ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ನಮೋ ಮರಿಯ ಪ್ರಸಾದ ಪೂರ್ಣೆ, ಕರ್ತರು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ಮತ್ತು ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೆನ್. ನಮೋ ಮರಿಯ ಪ್ರಸಾದ ಪೂರ್ಣೆ, ಕರ್ತರು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ಮತ್ತು ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೆನ್. ಪಿತನಿಗೂ ಸುತನಿಗೂ ಮತ್ತು ಪವಿತ್ರಾತ್ಮನಿಗೂ ಮಹಿಮೆಯಾಗಲಿ, ಆದಿಲಿದ್ದಾಗ ಈಗಲೂ ಯಾವಾಗಲೂ ಸದಾಕಾಲ ಸ್ತೋತ್ರ ಉಂಟಾಗಲಿ. ಓ ನನ್ನ ಯೇಸುವೆ, ನನ್ನ ಪಾಪಗಳನ್ನು ತಾಳಿಕೊಳ್ಳಿರಿ, ನರಕದ ಬೆಂಕಿಯಿಂದ ನಮ್ಮನ್ನು ರಕ್ಷಿಸಿರಿ, ಸರ್ವರ ಆತ್ಮಕ್ಕೂ ಪ್ರತ್ಯೇಕವಾಗಿ ನಿಮ್ಮದಿಯಾದ ಮೋಕ್ಷ ರಾಜ್ಯಕ್ಕೆ ಸೇರಿಸಿಕೊಳ್ಳಿರಿ. ಎರಡನೇ ರಹಸ್ಯ, ದೇವಮಾತೆಯು ಸಂತ ಎಲಿಜಬೆತಳನ್ನು ಸಂಧಿಸಿದರು ಎಂಬ ರಹಸ್ಯವನ್ನ ಧ್ಯಾನಿಸೋಣ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ. ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ಕೊಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ನಮೋ ಮರಿಯ ಪ್ರಸಾದ ಪೂರ್ಣೆ, ಕರ್ತರು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ಮತ್ತು ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೆನ್. ನಮೋ ಮರಿಯ ಪ್ರಸಾದ ಪೂರ್ಣೆ, ಕರ್ತರು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ಮತ್ತು ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೆನ್. ಪಿತನಿಗೂ ಸುತನಿಗೂ ಮತ್ತು ಪವಿತ್ರಾತ್ಮನಿಗೂ ಮಹಿಮೆಯಾಗಲಿ, ಆದಿಯಲ್ಲಿದ್ದಾಗ ಈಗಲೂ ಯಾವಾಗಲೂ ಸದಾಕಾಲ ಸ್ತೋತ್ರ ಉಂಟಾಗಲಿ. ಓ ನನ್ನ ಯೇಸುವೆ, ನನ್ನ ಪಾಪಗಳನ್ನು ತಾಳಿಕೊಳ್ಳಿರಿ, ನರಕದ ಬೆಂಕಿಯಿಂದ ನಮ್ಮನ್ನು ರಕ್ಷಿಸಿರಿ, ಸರ್ವರ ಆತ್ಮಕ್ಕೂ ಪ್ರತ್ಯೇಕವಾಗಿ ನಿಮ್ಮದಿಯಾದ ಮೋಕ್ಷ ರಾಜ್ಯಕ್ಕೆ ಸೇರಿಸಿಕೊಳ್ಳಿರಿ. ಮೂರನೆಯ ರಹಸ್ಯ, 3 ದಿವಸ ಕಾಣದೆ ಹೋದ ಯೇಸು ಬಾಲರು ದೇವಾಲಯದಲ್ಲಿ ತಂದೆ ತಾಯಿಗೆ ಮರಳಿ ಸಿಕ್ಕಿದರು ಎಂಬ ರಹಸ್ಯವನ್ನ ಧ್ಯಾನಿಸೋಣ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ. ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ಕೊಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ನಮೋ ಮರಿಯ ಪ್ರಸಾದ ಪೂರ್ಣೆ, ಕರ್ತರು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ಮತ್ತು ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೆನ್. ನಮೋ ಮರಿಯ ಪ್ರಸಾದ ಪೂರ್ಣೆ, ಕರ್ತರು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ಮತ್ತು ನಮ್ಮ ಮರಣದ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೆನ್. ನಮೋ ಪಿತನಿಗೂ ಸುತನಿಗೂ ಮತ್ತು ಪವಿತ್ರಾತ್ಮನಿಗೂ ಮಹಿಮೆಯಾಗಲಿ, ಆದಿಯಲ್ಲಿದ್ದಾಗ ಈಗಲೂ ಯಾವಾಗಲೂ ಸದಾಕಾಲ ಸ್ತೋತ್ರ ಉಂಟಾಗಲಿ. ಓ ನನ್ನ ಯೇಸುವೆ, ನನ್ನ ಪಾಪಗಳನ್ನು ತಾಳಿಕೊಳ್ಳಿರಿ, ನರಕದ ಬೆಂಕಿಯಿಂದ ನಮ್ಮನ್ನು ರಕ್ಷಿಸಿರಿ, ಸರ್ವರ ಆತ್ಮಕ್ಕೂ ಪ್ರತ್ಯೇಕವಾಗಿ ನಿಮ್ಮದಿಯಾದ ಮೋಕ್ಷ ರಾಜ್ಯಕ್ಕೆ ಸೇರಿಸಿಕೊಳ್ಳಿರಿ. ನಮೋ ರಾಣಿಯೇ, ದಯತಾಯಿಯೇ, ನಮ್ಮ ಜೀವವೇ, ಮಾಧುರ್ಯವೇ ಮತ್ತು ನಂಬಿಕೆಯೇ, ವೈಷ್ಕೃತ ಮಕ್ಕಳಾದ ನಾವು ನಿಮಗೆ ಮೊರೆಯಿಡುತ್ತೇವೆ. ಈ ಕಣ್ಣೀರ ಕಣಿವೆಯಲ್ಲಿ ಬಹಳ ಸಂಕಟದಿಂದ ಹತ್ತು ಪ್ರಲಾಪಿಸುತ್ತೇವೆ. ಆದುದರಿಂದ ನಮ್ಮ ಆಶ್ರಯವೇ, ನಿಮ್ಮ ಕೃಪಾ ಕಟಾಕ್ಷವನ್ನು ನಮ್ಮ ಮೇಲೆ ಇಡಿರಿ ಮತ್ತು ದೇಶಾಂತರವಾಸವು ತೆರೆದ ಬಳಿಕ ನಿಮ್ಮ ಉದರದ ಫಲವಾದ ಯೇಸುವಿನ ದರ್ಶನವನ್ನು ನಮಗೆ ನೀಡಿರಿ. ದಯಾಮರಿಯೇ, ಪ್ರೀತಿಮರಿಯೇ, ಮಧುರ ಕನ್ಯಾಮರಿಯೇ, ಕ್ರಿಸ್ತರ ವಾಗ್ದಾನಗಳಿಗೆ ನಾವು ಪಾತ್ರರಾಗುವಂತೆ ಪರಿಶುದ್ಧ ದೇವಮಾತೆ ನಮಗಾಗಿ ಪ್ರಾರ್ಥಿಸಿರಿ. ಪ್ರಾರ್ಥಿಸೋಣ. ಕರ್ತರಾದ ದೇವರೇ, ಸದಾ ಕನ್ನಿಕೆಯಾದ ಸಂತ ಮರಿಯಮ್ಮನವರ ಬಿನಾದ ಮೂಲಕ ನಿಮ್ಮ ದಾಸರಾದ ನಾವು ಮಾನಸಿಕ ಹಾಗೂ ಶಾರೀರಿಕ ಆರೋಗ್ಯದಿಂದಿರುವಂತೆಯೂ ಇದ ಕಷ್ಟಗಳಿಂದ ಬಿಡುಗಡೆಯಾಗಿ ಬರ ನಿತ್ಯಾನಂದವನ್ನು ಸವಿಯುವಂತೆಯೂ ಅನುಗ್ರಹಿಸಿರಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೇನ್. ಸ್ವಾಮಿ ದಯತೋರಿ, ಕ್ರಿಸ್ತರ ದಯತೋರಿ, ಸ್ವಾಮಿ ದಯತೋರಿ, ಕ್ರಿಸ್ತರೇ ನಮ್ಮ ಪ್ರಾರ್ಥನೆಯನ್ನು ಚೆನ್ನಾಗಿ ಅಲೈಸಿರಿ. ಪರಲೋಕದ ಪಿತ ದೇವರೇ ನಮಗೆ ದಯ ತೋರಿಸಿರಿ. ಲೋಕರಕ್ಷಕ ಸುತ ದೇವರೇ ನಮಗಾಗಿ ಪ್ರಾರ್ಥಿಸಿರಿ. ಜ್ಞಾನದ ಪೀಠವೇ ನಮಗಾಗಿ ಪ್ರಾರ್ಥಿಸಿರಿ. ನಮ್ಮ ಸಂತೋಷದ ಬುಗೆ ನಮಗಾಗಿ ಪ್ರಾರ್ಥಿಸಿರಿ. ಆಧ್ಯಾತ್ಮಿಕ ಪಾತ್ರೆಯೇ ನಮಗಾಗಿ ಪ್ರಾರ್ಥಿಸಿರಿ. ಚಿನ್ನದ ಆಲಯವೇ ನಮಗಾಗಿ ಪ್ರಾರ್ಥಿಸಿರಿ. ಒಡಂಬಡಿಕೆಯ ಪೆಟ್ಟಿಗೆ ನಮಗಾಗಿ ಪ್ರಾರ್ಥಿಸಿರಿ. ಮೋಕ್ಷದ ಬಾಗಿಲೇ ನಮಗಾಗಿ ಪ್ರಾರ್ಥಿಸಿರಿ. ಉದಯಕಾದ ನಕ್ಷತ್ರವೇ ನಮಗಾಗಿ ಪ್ರಾರ್ಥಿಸಿರಿ. ವ್ಯಾಧಿಸ್ಥರಿಗೆ ಆರೋಗ್ಯವೇ ನಮಗಾಗಿ ಪ್ರಾರ್ಥಿಸಿರಿ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿ, ಪಾಪಗಳನ್ನು ಕ್ಷಮಿಸಿರಿ ಸ್ವಾಮಿ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿಯೇ ನಮಗೆ ದಯ ತೋರಿ ಸ್ವಾಮಿ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿ, ನಮ್ಮ ಪ್ರಾರ್ಥನೆಯನ್ನು ಚೆನ್ನಾಗಿ ಅಲೈಸಿರಿ ಸ್ವಾಮಿ. ಕ್ರಿಸ್ತರ ವಾಗ್ದಾನಗಳಿಗೆ ನಾವು ಪಾತ್ರರಾಗುವಂತೆ ಪರಿಶುದ್ಧ ದೇವಮಾತೆಯೇ ನಮಗಾಗಿ ಪ್ರಾರ್ಥಿಸಿರಿ. ಪ್ರಾರ್ಥಿಸೋಣ. ಸರ್ವಶಕ್ತರು ನಿತ್ಯವಾಗಿರುವ ಸರ್ವೇಶ್ವರ ಮಹಿಮಾ ಭರ್ತ ಕನ್ಯಾ ಮಾತೆಯಾದ ಮರಿಯಮ್ಮನವರ ಆತ್ಮವನ್ನು ಶರೀರವನ್ನು ಪವಿತ್ರ ಆತ್ಮರ ಸಹಾಯದಿಂದ ನಿಮ್ಮ ಪುತ್ರಿಗೆ ಯೋಗ್ಯವಾದ ವಾಸಸ್ಥಾನವನ್ನಾಗಿ ಮಾಡಿದಿರಿ. ಅಂತ ಪರಿಶುದ್ಧ ಮಾತೆಯನ್ನು ಸಂತೋಷದಿಂದ ಸ್ಮರಿಸಿಕೊಂಡು ನಮ್ಮನ್ನು ಅವರ ದಯಾಪರ ಬಿನ್ನಹದ ಮೂಲಕ ಈ ಲೋಕದ ಕೇಡುಗಳಿಂದಲೂ ನಿತ್ಯ ಮರಣದಿಂದಲೂ ರಕ್ಷಿಸಬೇಕೆಂದು
ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್. ಎಲ್ಲ ಕಾಲದೊಳು ಎಲ್ಲ ವೇಳೆಯುಳು ದೇವಾ ನಿಮ್ಮನ್ನೇ ಸ್ತುತಿಪೆ. ಎಲ್ಲ ಕಾಲದೊಳು ಎಲ್ಲ ವೇಳೆಯುಳು ದೇವಾ ನಿಮ್ಮನ್ನೇ ಸ್ತುತಿಪೆ. ತಂದೆಯು ನೀವೇ, ತಾಯಿಯು ನೀವೇ, ಬಂಧುವು ನೀವೇ. ತಂದೆಯು ನೀವೇ, ತಾಯಿಯು ನೀವೇ, ಬಂಧುವು ನೀವೇ. ಎನ್ನ ಭಾಗ್ಯವು ನೀವೇ. ಎಲ್ಲ ಕಾಲದೊಳು ಎಲ್ಲ ವೇಳೆಯುಳು ದೇವಾ ನಿಮ್ಮನ್ನೇ ಸ್ತುತಿಪೆ. ಆದಿಯು ನೀವೇ, ಅಂತ್ಯವು ನೀವೇ, ಜ್ಯೋತಿಯು ನೀವೇ. ಆದಿಯು ನೀವೇ, ಅಂತ್ಯವು ನೀವೇ, ಜ್ಯೋತಿಯು ನೀವೇ. ಎನ್ನ ಭಾಗ್ಯವು ನೀವೇ. ಎಲ್ಲ ಕಾಲದೊಳು ಎಲ್ಲ ವೇಳೆಯುಳು ದೇವಾ ನಿಮ್ಮನ್ನೇ ಸ್ತುತಿಪೆ. ದಿಕ್ಕಿಲ್ಲದವನನ್ನು ಪರಾಂಬರಿಸುವವನು ಧನ್ಯನು. ಯೆಹೋವನು ಅವನನ್ನು ಆಪತ್ಕಾಲದಲ್ಲಿ ರಕ್ಷಿಸುವನು. ಯೆಹೋವನು ಅವನ ಪ್ರಾಣವನ್ನು ಕಾಪಾಡಿ ಉಳಿಸುವನು. ಅವನು ದೇಶದಲ್ಲಿ ಧನ್ಯನೆನಿಸಿಕೊಳ್ಳುವನು. ಯೆಹೋವನೇ ಅವನನ್ನು ಶತ್ರುಗಳ ಅಧೀನಕ್ಕೆ ಕೊಡಬೇಡ. ಅವನು ಅಸ್ವಸ್ಥನಾಗಿ ಬಿದ್ದುಕೊಂಡಿರುವಾಗ ಯೆಹೋವನು ಅವನನ್ನು ಉದ್ಧರಿಸುವನು. ಅವನ ರೋಗವನ್ನೆಲ್ಲ ಪರಿಹರಿಸಿ ಆರೋಗ್ಯವನ್ನುಂಟು ಮಾಡಿದೆಯಲ್ಲ ಸ್ವಾಮಿ. ನಾನಂತೂ ಯೆಹೋವನೇ ನಿನ್ನ ಆಜ್ಞೆಯನ್ನು ಮೀರಿ ಪಾಪ ಮಾಡಿದ್ದೇನೆ. ನನ್ನನ್ನು ಕರುಣಿಸು, ಸ್ವಸ್ಥ ಮಾಡು ಅಂದೆನು. ನನ್ನ ಹಾನಿಯನ್ನು ಅಪೇಕ್ಷಿಸುವ ಶತ್ರುಗಳು ಅವನು ಯಾವಾಗ ಸತ್ತಾನೋ, ಅವನ ಹೆಸರು ಯಾವಾಗ ಇಲ್ಲದೆ ಹೋದೀತು ಎಂದು ಹೇಳಿಕೊಳ್ಳುತ್ತಾರೆ. ಅವರಲ್ಲೊಬ್ಬನು ನನ್ನನ್ನು ನೋಡುವುದಕ್ಕೆ ಬಂದರೆ ಕಪಟದ ಮಾತನಾಡುವನು. ಮನಸ್ಸಿನಲ್ಲಿ ಅಶುಭಗಳನ್ನು ಸಂಗ್ರಹಿಸಿಕೊಂಡು ಹೋಗಿ ಹೊರಗೆ ಪ್ರಕಟಿಸುತ್ತಾನೆ. ನನ್ನ ಅಗೆಯವರೆಲ್ಲರೂ ನನಗೆ ವಿರೋಧವಾಗಿ ಕಿವಿಗಳಲ್ಲಿ ಗುಜುಗುಜು ಮಾತಾಡಿಕೊಳ್ಳುತ್ತಾರೆ. ನನಗೆ ಕೇಳನ್ನು ಕಲ್ಪಿಸುತ್ತಾರೆ. ಅವನನ್ನು ಅಸಾಧ್ಯ ರೋಗ ಹಿಡಿದದೆ. ಅವನು ಹಾಸಿಗೆಯನ್ನು ಬಿಟ್ಟು ತಿರುಗಿ ಏಳುವುದೇ ಇಲ್ಲವೆಂದು ಹೇಳಿಕೊಳ್ಳುತ್ತಾರೆ. ನಾನು ಯಾವನನ್ನು ನಂಬಿದ್ದೇನೋ, ಯಾವನು ನನ್ನ ಮನೆಯಲ್ಲಿ ಅನ್ನಪಾನಗಳನ್ನು ತೆಗೆದುಕೊಂಡನು, ಅಂತ ಆಪ್ತ ಸ್ನೇಹಿತನು ನನಗೆ ಕಾಲನ್ನು ಅಡ್ಡಗೊಟ್ಟಿದ್ದಾನೆ. ಯೆಹೋವನೇ, ನೀನಾದರೂ ಕರುಣಿಸು, ನನ್ನನ್ನು ಏಳ ಮಾಡು. ಆಗ ನಾನು ಅವರಿಗೆ ಮೊಯ್ಯಿ ತೀರಿಸುವೆನು. ಶತ್ರುಗಳ ಜಯಧ್ವನಿ ಇಲ್ಲದರಿಂದಲೇ ನಿನ್ನ ಒಲುಮೆ ನನಗುಂಟೆಂದು ತಿಳಿದುಕೊಳ್ಳುವೆನು. ನಿರ್ದೋಷಿಯಾದ ನನ್ನನ್ನಾದರೂ ನೀನು ಉದ್ಧಾರ ಮಾಡಿ ನಿನ್ನ ಸನ್ನಿಧಿಯಲ್ಲಿ ಶಾಶ್ವತವಾಗಿ ನಿಲ್ಲಿಸುವಿ. ಇಸ್ರಾಯೇಲರಾದ ದೇವರಾದ ಯೆಹೋವನಿಗೆ ಯುಗ ಯುಗಾಂತರಗಳವರೆಗೂ ಕೊಂಡಾಟವಾಗಲಿ. ಆಮೆನ್. ದೇವರ ವಾಕ್ಯವಿದು. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಯೇಸುಕ್ಕೆ வாழ்க, ಯೇಸುವೆ ಸ್ತೋತ್ರ, ಯೇಸುವೆ வாழ்க, ಯೇಸುವೆ ಸ್ತೋತ್ರ, ಯೇಸುವೆ வாழ்க, ಯೇಸುವೆ ಸ್ತೋತ್ರ, ಯೇಸುವೆ வாழ்க, ಯೇಸುವೆ ಸ್ತೋತ್ರ. மரியே வாழ்க, மரியே வாழ்க. இயேசுக்கு நன்றி, இயேசுக்கு புகழ். இயேசுவே ஆண்டவருக்கு நன்றி, ஆண்டவருக்கு புகழ். இயேசுவுக்கு ஆராதனை, இயேசுவுக்கு மகிமை, இயேசுவுக்கு ஸ்தோத்திரம். இயேசுவே நன்றி, இயேசுவே நன்றி, இயேசுவே நன்றி. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್. ಫ್ರೆಂಡ್ಸ್, ಇದುವರೆಗೂ ನಾನು ಯಾವ ರೀತಿ ಪ್ರೇಯರ್ ಮಾಡ್ತೀನಿ ಜೀಸಸ್ ಹತ್ರ ಅಂತ
ನಿಮಗೆ ಈ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ. ಇಷ್ಟು ದಿನ ಪ್ರೇಯರ್ ಮಾಡಿದೆ ಅಂತ ಹೇಳ್ತಾ ಇದ್ದೆ, ಇವತ್ತು ಫುಲ್ ವಿಡಿಯೋ ಹಾಕಿದ್ದೀನಿ. ಹಾಗೆಯೇ ಈ ವಿಡಿಯೋನ ಕೂಡ ಎಂಡ್ ಮಾಡ್ಕೋತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಯಾರು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋದಲ್ಲಿ ಏನಾದರೂ ಮಿಸ್ಟೇಕ್ ನಾನು ಮಾಡಿದರೆ ಕಮೆಂಟ್ ಮೂಲಕ ತಿಳಿಸಿ. ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ಟೇಕ್ ಕೇರ್ ಫ್ರೆಂಡ್ಸ್. ಬಾಯ್.